ಧಾರವಾಡ ಲೋಕಸಭಾ ದಿನದಿಂದಕ್ಕೆ ತನ್ನ ಕಾವನ್ನ ಪಡೆದುಕೊಳ್ಳುತ್ತಿದೆ. ಅದರಲ್ಲೂ ಪ್ರಮುಖವಾಗಿ ದಿಂಗಾಲೇಶ್ವರ ಸ್ವಾಮೀಜಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ ನಂತರ ಈಗ ಸಾಕಷ್ಟು ಧಾರವಾಡ ಲೋಕಸಭಾ ರಂಗೇರ್ತಿದೆ. ಈ ಬಗ್ಗೆ ಮಾತಾಡೋಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ದಿಂಗಾಲೇಶ್ವರ ಸ್ವಾಮೀಜಿಗಳು ಈಗ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಆರೋಪವನ್ನು ಏನು ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಒಳ ಒಪ್ಪಂದ ಮಾಡಿಕೊಂಡಿವೆ ಇಲ್ಲಿ ಅಂತ ಹೇಳಿ. ಮೊದಲನೇದು, ಎಲ್ಲರಿಗೆ ರಂಜಾನ್ ಹಬ್ಬದ ವಿಶೇಷವಾದ ಶುಭಾಶಯಗಳನ್ನು ಮುಸ್ಲಿಂ ಬಾಂಧವರಿಗೆ. ಕಳೆದ 40 ವರ್ಷದಿಂದ ನಮ್ಮ ಈದ್ಗಾ ಮೈದಾನದಲ್ಲಿ ರಂಜಾನ್ ಆದ ತಕ್ಷಣ, ಹಬ್ಬ ಆಚರಣೆ ಆದ ತಕ್ಷಣ ಇಲ್ಲಿ ಮಠಕ್ಕೆ ಬರ್ತಕ್ಕಂಥದ್ದು ಒಂದು ಕೋಮು ಸೌಹಾರ್ದತೆಗೆ ಗೌರವ ಕೊಡ್ತಕ್ಕಂಥದ್ದು, ಇಲ್ಲಿ ಬಂದು ಸ್ವಾಮೀಜಿ ಕೊಡ್ತಕ್ಕಂಥ ಆ ಒಂದು ಹಿನ್ನೆಲೆಯಲ್ಲಿ ನಾವಲ್ಲಿ ಸೇರಿದ್ದೇವೆ. ಸ್ವಾಮೀಜಿಯ 3000 ಮಠದ ಸ್ವಾಮೀಜಿ ಎಲ್ಲರ ಆಶೀರ್ವಾದವನ್ನು ಕೂಡ ಪಡೆದಿದ್ದೇವೆ. ಒಬ್ಬರಿಗೊಬ್ಬರು ಪರಸ್ಪರವಾಗಿ ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸ್ಕೊಂಡು ಈಗ ಹೊರಗಡೆ ಬಂದಿದ್ದೇವೆ. ಮೊದಲನೇ ಬಾರಿಗೆ ತಾವು ಏನು ನಮಗೆ ಈ ವಿಶೇಷವಾಗಿ ರಾಜಕೀಯ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ಈಗ ಸ್ವಾಮೀಜಿ ಏನು ಹೇಳಿದ್ದಾರೆ ನಾನು ಕೇಳಿಸ್ಕೊಂಡಿಲ್ಲ. ಅದು ಯಾವ ರೀತಿ ಹೇಳಿದ್ದಾರೆ, ಯಾವ ರೆಫರೆನ್ಸಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಇನ್ನಾದರೂ ಐ ವಾಂಟ್ ಟು ಸ್ಟ್ಯಾಂಡ್ ಬೈ ಮೈ ಸ್ಟೇಟ್ಮೆಂಟ್ ದಟ್ ಐ ಹ್ಯಾವ್ ಗಾಟ್ ಹೈಯೆಸ್ಟ್ ರಿಗಾರ್ಡ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಸ್ವಾಮೀಜಿ. ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ 14 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವರು ರಾಜಕೀಯದಲ್ಲಿ ನಿಂದಿರ್ತಾರೋ ಇಲ್ಲೋ, ಅವ್ರು ಏನು ರಾಜಕೀಯ ನಿರ್ಣಯ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಇಮ್ಮಿಟಲ್ ಆಫ್ ದಟ್ ಐ ಹ್ಯಾವ್ ಗಾಟ್ ಹೈಯೆಸ್ಟ್ ರೆಸ್ಪೆಕ್ಟ್. ಅವ್ರು ನಿಂತರೂ ಅವ್ರ ಆಶೀರ್ವಾದದಿಂದ ನಾವು ಈ ಚುನಾವಣೆ ಸ್ಪರ್ಧೆ ಮಾಡ್ತೀವಿ ಅಂತ ತಮಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಇಚ್ಛೆ ಬಯಸ್ತೇವೆ. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಆಗಿದೆ ಸರ್. ಇದುವರೆಗೂ ಕೂಡ ಎಲ್ಲೋ ಒಂದು ಕಡೆ ದಿಂಗಾಲೇಶ್ವರ ಸ್ವಾಮೀಜಿ ಕಾಂಗ್ರೆಸ್ ನಾಯಕರ ಬೆಂಬಲವನ್ನು ಕೇಳ್ತಿದ್ದಾರೆ. ಹೈಕಮಾಂಡ್ ಲೆವೆಲ್ನಲ್ಲಿ ಈ ಹೆಸರು ಚರ್ಚೆ ಆಗ್ತಿದೆ ಅಂತ. ಐ ಡೋಂಟ್ ಥಿಂಕ್ ಸೊ. ಸ್ವಾಮೀಜಿ ಕೇಳಿರ್ತಾರಂತಲ್ಲ, ಅವ್ರಿಗಿರ್ತಕ್ಕಂಥ ಫ್ಯಾನ್ಸ್ಗಳೇನಿದ್ದಾರೆ ಅದನ್ನು ಪ್ರಸ್ತಾವನೆ ಸಲ್ಲಿಸಿರ್ಬೋದು. ಯಾಕಂದರೆ ಐ ಡೋಂಟ್ ಥಿಂಕ್ ಸೊ ಸ್ವಾಮೀಜಿ ಅವರು ವೈಯಕ್ತಿಕವಾಗಿ ಹೋಗಿದ್ರು ನನಗೆ ಗೊತ್ತಿಲ್ಲ. ಈ ಥರ ನ್ಯೂಸ್ ನನಗೆ ಬಂದಿದೆ. ಯಾಕಂದರೆ ಅವ್ರ ಫ್ಯಾನ್ಸ್ ಎಲ್ಲ ಕಡೆ ಇದ್ದಾರೆ, ಬಿ ಜೆ ಪಿಯಲ್ಲಿ ಕೂಡ ಇದ್ದಾರೆ, ಕಾಂಗ್ರೆಸ್ಸಲ್ಲಿ ಕೂಡ ಇದ್ದಾರೆ. ಆ ಥರದ್ದು ಪ್ರಪೋಸಲ್ಗಳು ಆ ಕಡೆನೂ ಹೋಗಿರ್ಬೋದು, ಈ ಕಡೆನೂ ಹೋಗಿರ್ಬೋದು. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸರ್, ಈಗ ದಿಂಗಾಲೇಶ್ವರ ಸ್ವಾಮಿಗಳ ಸ್ಪರ್ಧೆಯಿಂದ ಕಾಂಗ್ರೆಸ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ? ಅಲ್ಲ, ಎಫೆಕ್ಟ್ ಏನಾಗುತ್ತೆ ಅಂತ ಕಾದು ನೋಡಬೇಕು. ಯಾಕಂದರೆ ಅವರು ಈಸ್ ಅ ವೆರಿ ಸೆಕ್ಯುಲರ್ ಸ್ವಾಮಿ. ಅವರು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸ್ವಾಮಿ ಅಲ್ಲ. ಈಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಆಮೇಲೆ ಇನ್ಫ್ಲುಯೆನ್ಷಿಯಲ್ ಸ್ವಾಮಿ ಇದ್ದಾರೆ. ಇಂಟೆಲೆಕ್ಚುಯಲ್ ಸ್ವಾಮೀಜಿ ಇರ್ತಕ್ಕಂಥ ನಾನು ನೋಡಿರ್ತಕ್ಕಂಥ ಕಳೆದ 20 ವರ್ಷ ಅವಧಿಯಲ್ಲಿ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲೆಕ್ಚುಯಲ್ ಆ್ಯಂಡ್ ಇನ್ಫ್ಲುಯೆನ್ಷಿಯಲ್ ಸ್ವಾಮೀಜಿ ಆಗಿದ್ದಾರೆ. ಹಂಗಾಗಿ ಇದು ಲಿಟಮಸ್ ಟೆಸ್ಟ್ ಅಂತ ಹೇಳ್ತೀವಿ. ಚುನಾವಣೆಯಲ್ಲಿ ನಿಂತ್ಕೊಂಡಾಗ ಯಾರು ಎಕಡೆ ಓಟ್ ತೆಗಿತಾರೆ ಅದು ಆಮೇಲೆ ಅನಾಲಿಸಿಸ್ ಮಾಡಿ ಹೇಳಬೇಕು. ಬಟ್ ಅದಕ್ಕಿಂತ ಮುಂಚೆ ಹೇಳೋದು ತುಂಬ ಕಷ್ಟ ಆಗುತ್ತೆ, ತುಂಬ ಕಷ್ಟ ಇದೆ ಹೇಳಲಿಕ್ಕೆ. ಸರ್, ಈಗ ಇನ್ನೊಂದು ಕಡೆ ಹೈಕಮಾಂಡ್ ಇನ್ ಕೇಸ್ ತಮಗೆ ಈ ದಿಂಗಾಲೇಶ್ವರ ಸ್ವಾಮಿಗಳು ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿದರೆ ತಮ್ಮ ಸ್ಟ್ಯಾಂಡ್ ಏನಾಗಿರ್ತದೆ? ನೋಡಿರಿ, ನಮ್ಮೆಲ್ಲರಿಗೂ ಹೈಕಮಾಂಡ್ ಸುಪ್ರೀಂ ಆಗಿರುತ್ತೆ. ನನಗೊಬ್ಬರಿಗೆ ಅಲ್ಲ. ಹೈಕಮಾಂಡ್ ಅಂತಕ್ಕಂಥದ್ದು ಎಲ್ಲರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಕೂಡ ಎಲ್ಲ ಸಮ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಖಂಡಿತವಾಗಿ ಒಪ್ಪಬೇಕಾಗತ್ತೆ, ಒಪ್ತೀವಿ ಕೂಡ. ಬಟ್ ಆದರೆ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥ ಈ ನಿರ್ಣಯಗಳು, ಈ ಥರದ ರಾಜಕೀಯ ಯಾವುದೇ ರೀತಿಯಿಂದ ನಿರ್ಣಯ ತೊಗೋಬೇಕಂದ್ರೆ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಈಗ ಅವರು ಕಾಂಗ್ರೆಸ್ ಬಾಹ್ಯ ಬೆಂಬಲವನ್ನು ಕೇಳ್ತಿದ್ದಾರೆ ಸರ್. ಇದನ್ನೇ ಚುನಾವಣೆಗೆ ಮುಂಚೆ ಅಥವಾ ಟಿಕೆಟ್ ಘೋಷಣೆಗೂ ಮುಂಚೆ ನಿಮ್ಮನ್ನು ಅಪ್ರೋಚ್ ಮಾಡಿದ್ದಾರೆ ಸರ್? ನನಗೆ ಯಾವ ರೀತಿ ಅಪ್ರೋಚ್ ಮಾಡಿಲ್ಲ ಸ್ವಾಮೀಜಿ. ಐ ಡೋಂಟ್ ಥಿಂಕ್ ಸೊ ಈಸ್ ಅಪ್ರೋಚ್ ಎನಿಬಡಿ. ಯಾಕಂದರೆ ಅವರಿಗೊಂದು ರೆಸ್ಪೆಕ್ಟ್ ಇದೆ. ಈ ಹಸ್ ಗಾಟ್ ಅ ವೆರಿ ನೈಸ್ ನೇಮ್. ಸುಮ್ಮನೆ ನಾವು ಅವ್ರನ್ನ ರಾಜಕೀಯಕ್ಕೆ ಎಳಿತಕ್ಕಂಥದ್ದು ಕಷ್ಟ. ಐ ಡೋಂಟ್ ಥಿಂಕ್ ಸೊ ಪರ್ಸ್ನಲಿ ಅವರು ಯಾವುದೂ ರಾಜಕೀಯ ಪಕ್ಷಕ್ಕೆ ಹೋಗಿ ಬಾಗ್ಲ ತಟ್ಟಿರ್ತಕ್ಕಂಥದ್ದಾಗಿರಲಿ, ಮೀಟ್ ಮಾಡಿರ್ತಕ್ಕಂಥದ್ದಿಲ್ಲ. ಅವರು ಅಭಿಮಾನಿಗಳು ಕಟಿಂಗ್ ಅಕ್ರಾಸ್, ನಾನು ಕೂಡ ಅವ್ರ ಫ್ಯಾನೇ. ಸೊ ಆ ಥರ ಜನರು ಬೇಕಾದ್ರೆ ಮಾತನಾಡಿರ್ಬೋದು. ಐ ಡೋಂಟ್ ಥಿಂಕ್ ಸೊ ಈಸ್ ಪರ್ಸ್ನಲಿ ಗಾನ್ ಆ್ಯಂಡ್ ಆಸ್ಕಿಂಗ್ ಫಾರ್ ಇಸ್ ಪೊಲಿಟಿಕಲ್